ಹಲೋ ಫ್ರೆಂಡ್ಸ್, ಇದು ಸಂಡೇ ಮಿನಿ ವ್ಲಾಗ್. ಮಾರ್ನಿಂಗ್ ತಿಂಡಿಗೆ ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ತಣ್ಣೀರನ್ನ ಯೂಸ್ ಮಾಡಬಾರ್ದು, ಉಗುರು ಬೆಚ್ಚಗಿರೋ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಆಯಿಲ್ನ ಹಾಕ್ತಾ ಇಲ್ಲ, ಬರೀ ನೀರಲ್ಲೇ ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ತುರಿದಿರೋಂತಹ ಸೋರೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೇಮ್ ಅಕ್ಕಿ ಹಿಟ್ಟು, ನಾವು ಅಕ್ಕಿ ರೊಟ್ಟಿಗೆ ಯಾವ ರೀತಿ ನಾವು ಹಿಟ್ಟನ್ನು ಮಾಡ್ತೀವಿ ಅದೇ ರೀತಿ ಸೇಮ್, ಬಟ್ ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಚರಿಗೆ ರಾಗಿ ಸರಿನ ಮಾಡಿ ತಿನ್ನಿಸ್ತಾ ಇದ್ದೀನಿ. ಈಗೂ ಕೂಡ ನಾನು ಚರಿಗೆ ರಾಗಿ ಸರಿನ ಕೊಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೆಯದು ರಾಗಿ ಸರಿ ಮಕ್ಕಳಿಗೆ. ಹಾಗೆ ಪ್ರಮೋಷನ್ಗೆ ಒಂದು ಶಾಂಪೂ ಪೌಡರ್ ಬಂದಿತ್ತು, ಸೊ ನಾನು ಯೂಸ್ ಮಾಡಿ ಅದಾದಮೇಲೆ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ವಿ. ನಾನು ಮತ್ತು ನಮ್ಮ ಅತ್ತೆ ಯೂಸ್ ಮಾಡಿದ್ವಿ. ಸೊ ಇದ್ರ ರಿವ್ಯೂ ಆದಷ್ಟು ಬೇಗ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ. ಜೋಳದ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಲಕಾಯಿ ಪಲ್ಯಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ತಿಂಡಿ ತಿಂದ್ಕೊಂಡು ನಮ್ಮತ್ತೆ ಒಂದು ಸೀಮಂತ ಇದೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ರು. ಚರಿನೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ದ. ತೊಗರಿಕಾಯಿ ಇತ್ತಲ್ಲ, ಸಾಂಬಾರ್ಗೆ ಎಡ್ದಿಟ್ಬಿಡೋಣ ಅಂತ ಹೇಳ್ಬಿಟ್ಟು